ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಬೆಳಗ್ಗೆನೇ ಎದ್ದು ವ್ಲಾಗ್ ಸ್ಟಾರ್ಟ್ ಮಾಡಿದೆ. ನನ್ನ ದಿನ ಕೂಡ ಸ್ಟಾರ್ಟ್ ಆಯಿತು. ಹಾಗೆ ಇವತ್ತು ಜಿಯನ್ನು 2-3 ದಿನದಿಂದ ಸ್ಕೂಲಿಗೆ ಹೋಗಿರಲಿಲ್ಲ, ಅವನಿಗೆ ಹುಷಾರಿಲ್ಲ ಅಂದ್ಬಿಟ್ಟು ಇವತ್ತು ಸ್ಕೂಲಿಗೆ ಕಳ್ಸೋಣ ಅಂತ ಅಂದ್ಕೊಂಡೆ. ಬಟ್ ಅಷ್ಟರಲ್ಲಿ ಚಂದ್ರು ಹೇಳಿದ್ರು ಬೇಡ, ಸ್ಕೂಲಿಂದ ಮೆಸೇಜ್ ಬಂದಿದೆ, ಅಲ್ಲಿ ಮಕ್ಕಳಿಗೆಲ್ಲ ಸ್ವಲ್ಪ ಈ ಥರ ವೈರಲ್ ಎಲ್ಲ ಜಾಸ್ತಿ ಇದೆ ಅಂತ ಹೇಳಿದ್ರು. ಸೊ ಅದಕ್ಕೆ ಆಮೇಲೆ ಓಕೆ ಬೇಡ ಅಂತ ಅಂದ್ಕೊಂಡೆ. ಸೊ ಬೆಳಗ್ಗೆ ಎದ್ದಿದ ತಕ್ಷಣ ಮನೇಲಿ ಕಿಚನಲ್ಲಿ ಏನಾದರೂ ಒಂದು ಕೆಲಸ ಇದ್ದೇ ಇರುತ್ತೆ. ಸೊ ಅದನ್ನು ನಾನು ಮಾಡ್ಕೊಂಡ್ಬಿಡ್ತೀನಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಬಂದರೆ ವೆಡ್ನೆಸ್ಡೇ. ಸೊ ಆಲ್ರೆಡಿ ವ್ಲಾಗ್ಸ್ ಹಾಕಿ ನಾನು 3-4 ಡೇಸ್ ಆಯಿತು, ಇವತ್ತು ಹಾಕಬೇಕು. ಸೊ ಅಂದರೆ ಎಡಿಟ್ ಮಾಡಿ ಇಟ್ಟಿದ್ದೆ. ಆಮೇಲೆ ಆ ಕೆಲಸ ಈ ಕೆಲಸ ಏನಂದರೆ ಜಿಯನಿಗೆ ಸ್ವಲ್ಪ ಹುಷಾರು ತಪ್ಪಿಬಿಡ್ತು, ಅದರಲ್ಲೂ ಬ್ಯುಸಿ ಆಗಿಬಿಟ್ಟೆ. ಯಾಕೆಂದರೆ ಅವ್ನು ಕೋಲ್ಡ್ ಆಗಿಬಿಡ್ತು, ಸ್ಕೂಲ್ ಕಳ್ಸೋಕ್ಕಾಗ್ತಿರ್ಲಿಲ್ಲ. ಅವ್ನು ನೋಡಿಕೊಂಡು ಇಲ್ಲಿ ಬೇರೆ ಕೆಲಸಗಳು ಅದರಲ್ಲೇ ಆಗಿಬಿಡ್ತು. ಬಟ್ ಇವತ್ತು ಓಕೆ, ಅವ್ನು ಸ್ವಲ್ಪ ಪರವಾಗಿಲ್ಲ. ಬಟ್ ಅವ್ರ ಸ್ಕೂಲಿಂದನೇ ಮೆಸೇಜ್ ಬಂದಿತ್ತು, ಮಕ್ಕಳಿಗಿಲ್ಲ ಎಲ್ಲರಿಗೂ ಆಲ್ಮೋಸ್ಟು ಫೀವರ್ ಇದೆ ಮತ್ತು ಐ ಇನ್ಫೆಕ್ಷನ್ ಥರ ಇದೆ ಎಲ್ಲ ಅಂತ. ಸೊ ಅದರಿಂದ ನಾನು ಅಂದ್ಕೊಂಡು ಇವಾಗ ಹುಷಾರಾಗ್ತಿದ್ದಾರೆ, ಮತ್ತೆ ಕಳಿಸಿದ್ರೆ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಓಕೆ ಇವತ್ತು ರೆಸ್ಟ್ ಮಾಡಲಿ, ನಾಳೆಯಿಂದ ಕಳ್ಸೋಣ ಅಂದ್ಬಿಟ್ಟು ಸುಮ್ಮನಾದೆ. ಸೊ ಇವಾಗ ಬೆಳಗ್ಗೆ ಎದ್ದು ಪಾತ್ರೆಗಳೆಲ್ಲ ಜೋಡಿಸೋದಿತ್ತು, ರಾತ್ರಿ ಮಾಡಿಲ್ಲ, ಎಲ್ಲ ಕೆಲಸ ನಾನು ಮಲ್ಕೊಂಡ್ಬಿಟ್ಟಿದ್ದೆ. ಸೊ ಇವಾಗ ಪಾತ್ರೆಗಳೆಲ್ಲ ಜೋಡಿಸಿದಾಯಿತು. ನನ್ನ ಮಾರ್ನಿಂಗ್ ಡ್ರಿಂಕ್ ಲೆಮನ್, ಲಿಟಲ್ ಬಿಟ್ ಟರ್ಮರಿಕ್ ಮತ್ತು ಸ್ವಲ್ಪ ವಾಮ್ ವಾಟರ್ ತೊಗೊಂಡಿದ್ದೀನಿ. ಬಟ್ ನಾನು ಕುಡಿಯೋದಕ್ಕೆ ಇದನ್ನು ಯೂಸ್ ಮಾಡ್ತೀನಿ. ಯಾಕೆಂದರೆ ತುಂಬ ಹುಳಿ ಇದ್ದರೆ ಅಥವಾ ಲೆಮನ್ನು ನಾವು ಜಾಸ್ತಿ ಹಲ್ಲಕ್ಕೆ ಟಚ್ ಮಾಡಿಸಿದ್ರೆ ಹಲ್ಲು ಹಾಳಾಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ನಾನು ಸ್ಟ್ರಾ ಯೂಸ್ ಮಾಡ್ತೀನಿ. ಇಲ್ಲ ನೀವು ಹಾಗೆ ಟಚ್ ಮಾಡದೆ ಕುಡಿತೀನಿ ಅಂದರೆ ಕುಡಿಬೋದು, ಬಟ್ ನಂಗೆ ಆಗಲ್ಲ. ಅದಕ್ಕೆ ಜಿಯನ್ಗೆ ಸ್ವಲ್ಪ ಕಾಫ್ ಇತ್ತಲ್ಲ, ಅದಕ್ಕೆ ಅಂದ್ಬಿಟ್ಟು ತುಳಸಿ ಇದೆಲ್ಲ ಹನಿ ಎಲ್ಲ ಹಾಕಿ ಸ್ವಲ್ಪ ಅವನಿಗೆ ತಿನ್ಸೋಣ ಅಂತ ಹೋದರೆ ಅವ್ನು ತುಂಬ ಹಠ ಮಾಡ್ತಾನೆ. ನೋಡಿ ಎಷ್ಟು ಹಠ ಮಾಡ್ತಾನೆ ಅಂದರೆ ಕೈಗೆ ಸಿಗಲ್ಲ, ಬಟ್ ಹೇಗೋ ಫೋರ್ಸ್ ಮಾಡಿ ತಿನ್ನಿಸ್ದೆ. ಇವಾಗ ಕರಿ ಮಾಡೋಕ್ಕೆ ರೆಡಿ ಮಾಡ್ತಾ ಇದೆ. ಸೊ ಜಿಯನ್ಗೆ ಎಗ್ ಕರಿ ಬೇಕಂದರೆ ಎಗ್ ಕರಿ ಮಾಡಿ ಚಪಾತಿ ಮಾಡೋದು. ಸೊ ಎಗ್ಗೆಲ್ಲ ಇದಕ್ಕೆ ಹಾಕಿಟ್ಕೊಂಡಿದ್ದೀನಿ. ಒಂದೊಂದೇ ಅದಕ್ಕೆ ಹೊಡೆದು ಹಾಕೋದು ನನಗೆ ಕಷ್ಟ ಆಗುತ್ತೆ. ಅದಕ್ಕೆ ಯಾವಾಗಲೂ ಅಷ್ಟೇ ಈ ಥರ ಹಾಕ್ಕೊಂಡಿದ್ದು ಆಮೇಲೆ ಒಂದೇ ಸರಿ ಹಾಕ್ಬಿಡ್ತೀನಿ. ಸೊ ಎಗ್ ಕರಿ ಅಂದರೆ ಕೆಲವರು ಬೇಯಿಸ್ಕೊಂಡು ಆ ಥರನೂ ಮಾಡ್ತಾರೆ. ಸೊ ನಮ್ಮ ಕಡೆ ಮಂಡ್ಯ ಸ್ಟೈಲ್ ಈ ಥರನೂ ಕೂಡ ನಾವು ಮಾಡ್ತೀವಿ, ಒಳಗಡೆನೆ ಹಾಕಿ. ಜಿಯನ್ಗೆ ಒಳಗಡೆನೆ ಹಾಕಿ ಮಾಡೋದು ತುಂಬ ಇಷ್ಟ ಆಗುತ್ತೆ. ನನಗೂ ಅದೇ ಇಷ್ಟ ಆಗುತ್ತೆ. ಟೇಸ್ಟ್ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಅದಕ್ಕೆ ಇವಾಗ ಅದು ಸ್ವಲ್ಪ ಚೆನ್ನಾಗಿ ಎಗ್ಗೆಲ್ಲ ಚೆನ್ನಾಗಿ ಬೆಂದ ಮೇಲೆ ಆಫ್ ಮಾಡಬೇಕು. ಸೊ ಚಿಕನ್ ಕರಿಗೆ ಏನು ಮಸಾಲ ರುಬ್ಕೊತೀನಿ ಅದನ್ನೇ ಹಾಕಿದ್ದೀನಿ, ಸ್ಪೆಷಲ್ ಆಗಂತೆಲ್ಲ ಏನಿಲ್ಲ. ಸೊ ಚಪಾತಿ ಮಾಡೋದಾಯ್ತು. ಇವತ್ತು ಫುಲ್ ಟಯರ್ಡ್ ಆಗಿಬಿಡೋದೀನಿ. ನೆನ್ನೆ ಬ್ಯಾಕ್ ಟು ಬ್ಯಾಕ್ 2 hours ವರ್ಕೌಟು ಅದು ಇದು ಎಲ್ಲ ಮಾಡಿ 2 hours ಆಲ್ರೆಡಿ ನಿದ್ರೆ ಬರ್ತಾ ಇದೆ, ಕಣ್ಣೆಲ್ಲ ಒಂಥರ ಆಗ್ತಾ ಇದೆ. ಬಟ್ ವೆದರು ಹಾಗೆ ಇದೆ, ಹೋಗಿ ಬೆಚ್ಚಗೆ ಮಲ್ಕೊಂಡ್ಬಿಡೋಣ ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ, ಕೆಲಸ ಮಾಡಲೇಬೇಕು. ಸೊ ಕೆಲಸ ಮುಗಿದೆ ಹೋಗಿ ಮಲ್ಕೊಳ್ಳೋಕ್ಕಂತೂ ಆಗಲ್ಲ. ಸೊ ಯಾರಿಗೆಲ್ಲ ಈ ವೆದರಲ್ಲಿ ನಿದ್ದೆ ಮಾಡೋದೇ ಸಾಕಪ್ಪ ಅಂತಿರುತ್ತೆ ಕಮೆಂಟ್ ಮಾಡಿ. ಕೆಲಸ ಮಾಡೋಕ್ಕೆ ಯಾರಿಗೆಲ್ಲ ಮೂಡಿಲ್ಲ. ಫ್ರೆಂಡ್ಸ್, ಕುಕಿಂಗ್ ಮಾಡ್ತಾ ಇದೆ, ಸ್ವಲ್ಪ ಟಿವಿನೂ ನೋಡ್ತಾ ಇದೆ. ಜಿಯನ್ಗೆ ಇವಾಗ ನೇಲ್ ಕಟ್ ಮಾಡಬೇಕು. ನೋಡಿ, ಒಂದು ಔಸ್ಕೊಳ್ಳೋದು, ಆ ಕಡೆ ಈ ಕಡೆ ಓಡೋಗೋದು, ದೊಡ್ಡ ತಲೆನೋವು ನನಗೆ. ಅವನಿಗೆ ಕೆಮ್ಮೋಗೋದಕ್ಕೆ ತುಳಸಿ ತಿನ್ಸೋದಕ್ಕಾಗಿರ್ಬೋದು, ನೇಲ್ ಕಟ್ ಮಾಡೋದಾಗಿರ್ಬೋದು. ನೋಡಿ ಎಲ್ಲಿ ನೋಡಿ ಇದನ್ನ ಬೇರೆ ಕಾಣಿಸ್ಬಿಡುತ್ತೆ ಅಂತ ನೋಡಿ, ಇದನ್ನ ಬೇರೆ ತೆಗ್ದು
ಫ್ರೆಂಡ್ಸ್, ಸೊ ಬ್ಲಾಗ್ ನೋಡ್ತಾ ಇದ್ರಿ. ಬ್ಲಾಗ್ ಆಲ್ಮೋಸ್ಟ್ ಎಂಡ್ ಮಾಡ್ತೀನಿ ನಾನು ಈ ಬ್ಲಾಗು, ಯಾಕೆಂದರೆ ನನಗೆ ಹಬ್ಬ ಫೆಸ್ಟಿವಲ್ಲು ಬ್ಯುಸಿ ಆಗಿದ್ದೀನಿ, ಬೇರೆ ಬೇರೆ ಬ್ಲಾಗ್ಸ್ ಕೂಡ ಮಾಡ್ತಾ ಇದ್ದೀನಿ. ಸೊ ಅದರಿಂದ ಬ್ಯಾಕ್ ಟು ಬ್ಯಾಕ್ ಜೀವನ ಅಲ್ಲೇ ಕರ್ಕೊಂಡು ಹೋಗೋದು, ಪ್ರಾಕ್ಟೀಸ್ ಕರ್ಕೊಂಡು ಹೋಗೋದು, ನಮ್ಮ ಪ್ರಾಕ್ಟೀಸು ಇದರಲ್ಲೇ ಆಗಿಬಿಟ್ಟಿದೆ. ಅದ್ರ ಜೊತೆ ವಿಡಿಯೋ ಶೂಟ್ ಮಾಡೋದು, ಆರ್ ಎಡಿಟ್ದು ಶೂಟ್ ಮಾಡೋದು. ಸೊ ಕುರ್ತಾ ಸೆಟ್ಸ್ ಹಾಕಿದ್ದೀನಿ, ಇನ್ನೂ ಯಾರಾದರೂ ಹೋಗಿ ನೋಡಿಲ್ಲ ಅಂದರೆ ಹೋಗಿ ನೋಡಿ ಆರ್ ಎಡಿಟಲ್ಲಿ. ಸೊ ಹೊಸದಾಗಿ ಪ್ಯೂರ್ ಕಾಟನ್ ಕುರ್ತಾ ಸೆಟ್ಟು ನಮ್ಮ ಆರ್ ಎಡಿಟ್ಗೆ ಆ್ಯಡ್ ಮಾಡಿದ್ದೀನಿ. ಯಾಕೆಂದರೆ ತುಂಬ ಜನ ಕೇಳ್ತಾ ಇದ್ದೀವಿ, ರಮ್ಯಾ ಸ್ಯಾರಿಗಿಂತ ನಮಗೆ ಕುರ್ತಾ ಸೆಟ್ಸ್ ತೋರಿಸಿ, ನಮಗೆ ಆಫೀಸ್ಗಾಗಿರ್ಬೋದು, ಕಾಲೇಜ್ಗಾಗಿರ್ಬೋದು, ಮತ್ತು ಡೈಲಿ ಹಾಗೆ ಹಾಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಸೊ ಅದಕ್ಕೆ ಅದನ್ನು ಸ್ಟಾರ್ಟ್ ಮಾಡಿದ್ದೀವಿ. ಹೋಗಿ ಇವಾಗಲೇ ನೋಡಿ. ನಾನು ಲಿಪ್ಸ್ಟಿಕ್ಸ್ ಹಾಕಿದಾಗ, ರಮ್ಯಾ ನಿಮ್ಗೆ ಯಾವ ಲಿಪ್ಸ್ಟಿಕ್ಸ್ ಹಾಕ್ತೀರಾ ಅಥವಾ ಯಾವುದು ನಿಮ್ದು ಇವಾಗ ಕರೆಂಟ್ ಫೇವ್ರೇಟ್ ಅಂತ ನನಗೆ ಒಂದು 2-3 ಜನ ಕೇಳಿದ್ರಿ. ಸೊ ನನಗೆ ಕರೆಂಟ್ ಫೇವ್ರೇಟ್ಸ್ ಯಾವ್ದಿದೆ ಲಿಪ್ಸ್ಟಿಕ್ಕು, ನನ್ನ ಬೆಸ್ಟ್ ಯಾವುದು ಅಂತ ತಿಳಿಸ್ಕೊಡ್ತೀನಿ. ನಾನು ತುಂಬ ಲಿಪ್ಸ್ಟಿಕ್ಸ್ ಇದೆ, ಇಲ್ಲ ಅಂತ ನಾನು ಹೇಳಲ್ಲ, ಯಾಕೆಂದರೆ ನಾನು ತುಂಬ ವರ್ಷಗಳಿಂದನೂ ಕೂಡ ಕಲೆಕ್ಟ್ ಮಾಡಿದ್ದೀನಿ ಲಿಪ್ಸ್ಟಿಕ್ಸು. ಅಂದರೆ 2 ಇಯರ್ಸ್ ತನಕ ಯೂಸ್ ಮಾಡ್ಬೋದು, ಆಮೇಲೆ ಯೂಸ್ ಮಾಡೋಕ್ಕಾಗಲ್ಲ, ಹೊರಗಡೆ ಹಾಕಬೇಕು. ತುಂಬ ವರ್ಷಗಳು ಅಂದರೆ 2 ಇಯರ್ಸು ಹಂಗೆ. ಸೊ ಫಸ್ಟ್ 1 3 ಇಯರ್ಸ್ ಕೂಡ ಇರುತ್ತೆ. ಫಸ್ಟು ನನಗೆ ಇವಾಗ ಕರೆಂಟ್ ಫೇವ್ರೇಟ್ ಅಂದರೆ ಇದು BOM. ಸೊ ಏನು ಕರೆಯೋದು ಅಂತ ಗೊತ್ತಿಲ್ಲ ನನಗೆ. ಸೊ ಇದು ಇಂಡಿಯಾಲಿ ಸಿಗ್ತಿದೆ ಅಲ್ವಾ ನಂಗೆ ಗೊತ್ತಿಲ್ಲ, ಬಟ್ ನಾನು ಥೈಲ್ಯಾಂಡಿಂದ ತೊಗೊಂಡು ಬಂದಿದ್ದು. ಸೊ 1600 1700 ಇರಬೇಕು ಇದರಲ್ಲೇ, ಸ್ವಲ್ಪ ಎಕ್ಸ್ಪೆನ್ಸಿವ್ ಆಯಿತು. ಸೊ ನನಗೆ ತುಂಬ ಇಷ್ಟ ಆಯಿತು ಇದು. ಎಷ್ಟು ಇಷ್ಟ ಆಯಿತು ಅಂದರೆ ತುಂಬ ಇಷ್ಟ ಆಗಿದೆ ನನಗೆ. ಶೇಡ್ ಆಗಿರ್ಬೋದು, ಅದಾಗಿರ್ಬೋದು. ಇದು ಶೇಡ್ ಬಂದು ಓಕೆ, ಶೇಡ್ ನಂಬರೇ ಇಲ್ಲ ಇದಕ್ಕೆ. ಮ್ಯಾಟ್ ಲಿಪ್ಸ್ಟಿಕ್ ಇದು, ಬಟ್ ನಾನು ತುಂಬ 2-3 ಲೇಯರ್ ಲಿಪ್ ಬಾಮ್ ಹಾಕ್ತೀನಿ, ಯಾಕೆಂದರೆ ನಂದು ತುಂಬ ಡ್ರೈ ಇದೆ ಅದಕ್ಕೆ. ಸೊ ಶೇಡ್ ಏನೇ ಇಲ್ಲ, ಅದರಲ್ಲಿ ತಾಯಿ ಲ್ಯಾಂಗ್ವೇಜಲ್ಲಿದೆ, ನಂಗೆ ಗೊತ್ತಾಗ್ತಿಲ್ಲ. ಸೊ ಇದು ನನ್ನ ಫೇವ್ರೇಟ್ ಅಂತ ಹೇಳ್ಬೋದು. ಸೊ ಅದು ಬಿಟ್ಟರೆ ಆಲ್ ಟೈಮ್ ಫೇವ್ರೇಟು ನನಗೆ ಇದು ಲಾರಿಯಲ್ ಪ್ಯಾರಿಸ್ದು ಮ್ಯಾಟ್ ಲಿಪ್ಸ್ಟಿಕ್ಸ್ ಏನಿದೆ, ಇದು ನನಗೆ ಆಲ್ ಟೈಮು ಲಿಕ್ವಿಡ್ ಲಿಪ್ಸ್ಟಿಕ್ಸು ಮತ್ತು ಮ್ಯಾಟ್ ಫಿನಿಶ್ ಬರುತ್ತೆ. ಇದು ನನಗೆ ಆಲ್ ಟೈಮ್ ಫೇವ್ರೇಟು. ತುಂಬ ಇದು ವೀಡಿಯೋಸಲ್ಲೂ ಕೂಡ ಹೇಳಿದ್ದೀನಿ. ನನಗೆ ಇವಾಗ ತುಂಬ ನನ್ನ ಹತ್ರ ತುಂಬ ಶೇಡ್ಸ್ ಕೂಡ ಇದೆ, ಬಟ್ ನನಗೆ ಈ ಶೇಡ್ ತುಂಬ ಫೇವ್ರೇಟು. ಇದು ಬಂದು 109 ಇದು. ಸೊ ನ್ಯೂಡ್ ಬರುತ್ತೆ ಇದು. ಸೊ ನಂಗೆ ಡೈಲಿ ನಂಗೆ ಅರ್ಜೆಂಟಿಗೆ ಲಿಪ್ಸ್ಟಿಕ್ ನಾನು ಹಾಕ್ಕೊಂಡು ಹೋಗೋದಕ್ಕೆ ಮತ್ತು ಎಲ್ಲದಕ್ಕೂ ಸೂಟ್ ಆಗೋಂಥ ಶೇಡ್ ಇದು. ತುಂಬ ಚೆನ್ನಾಗಿದೆ ಇದು. ಸೊ ನನಗೆ ಯಾವ್ದು ಪ್ರಾಡಕ್ಟ್ಸ್ ಸಿಗುತ್ತೆ, ಟ್ಯಾಗ್ ಪ್ರಾಡಕ್ಟ್ಸಲ್ಲಿ ಹಾಕಿರ್ತೀನಿ. ಸೇಮ್ ಶೇಡ್ ಸಿಕ್ಕಿಲ್ಲ ಅಂದ್ರೂ ಜಸ್ಟ್ ನಾನು ಬ್ರ್ಯಾಂಡ್ಸ್ದು ಮಾತ್ರ ಹಾಕಿರ್ತೀನಿ. ನೀವು ನೋಡಿ ಇಷ್ಟ ಆದರೆ ತೊಗೋಬೋದು. ಅದಾದಮೇಲೆ ನೆಕ್ಸ್ಟ್ ಬಂದರೆ ನನ್ನ ನೆಕ್ಸ್ಟ್ ಫೇವ್ರೇಟ್ ಬಂದು ಏನಿದೆಯಾ ಬಾ. ಸೊ ಇಲ್ಲಿರ್ತ ತೆಗಿಯೋದು ಸಿಕ್ಕಾಬಟ್ಟೆ ಕಷ್ಟ. ಓಕೆ, ನೆಕ್ಸ್ಟ್ ಫೇವ್ರೇಟ್ ಬಂದು ಸೊ ಇದು ಕ್ಲಿನಿಕ್ದು ಇದು. ಸೊ ಕ್ಲಿನಿಕ್ದು ಏನು ಸ್ಪೆಷಾಲಿಟಿ ಅಂದರೆ ಇದು ನಾರ್ಮಲ್ಲು ಕ್ರೀಮ್ ಲಿಪ್ಸ್ಟಿಕ್ ಇದು. ನನಗೆ ಏನಂದರೆ ಕ್ಲಿನಿಕ್ಕು ಎಕ್ಸ್ಪೆನ್ಸಿವ್, ಒಂದೊಂದ್ಸರಿ ನಮ್ಗೆ ಅಷ್ಟು ಸ್ಪೆಂಡ್ ಮಾಡೋಕ್ಕೆ ಇಷ್ಟ ಆಗಲ್ಲ. ಬಟ್ ನಾವಾಗಲೇ ಹೇಳಿದಾಗ ಇದು ಒಂದೊಂದ್ಸರಿ ಟ್ರಾವೆಲ್ ಮಾಡಿದಾಗ ಎಲ್ಲ ನನಗೆ ಏನಾದರೂ 10% ಆ ಥರ ಅದಕ್ಕಿಂತ ಜಾಸ್ತಿ ಅಂತೂ ಇವರೆಲ್ಲ ಕೊಡಲ್ಲ. ಅದು 50% ಎಲ್ಲ ಕೊಡ್ತಾರೆ ಅಂತ ಇಟ್ಕೊಳ್ಳೋಂಗೆ ಇಲ್ಲ. ಸೊ ಮ್ಯಾಕ್ಸ್ ಕೊಟ್ಟರೆ 5% 10% ಇಲ್ಲ ಕಾಂಬೋ ತೊಗೊಂಡ್ರೆ ಎಷ್ಟು ಕಮ್ಮಿ ಅಂತ ಅಷ್ಟೇ ಸಿಗೋದು. ಸೊ ಇದು ನಾನು ಮೇ ಬಿ ನೈಕಲ್ಲೇ ತೊಗೊಂಡಿದ್ದೆ ಅನಿಸುತ್ತೆ, ಯಾಕೆಂದರೆ ನನಗೆ ಶೇಡ್ ಇಷ್ಟ ಆಗಿತ್ತು ಅದಕ್ಕೆ. ಇದು ಶೇಡ್ ಬಂದು ಚೆರಿ ಪಾಪ್ದು 08 ಇದು. ತುಂಬ ಚೆನ್ನಾಗಿದೆ, ಹಚ್ಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನನಗೆ ಇದನ್ನ ಪಾರ್ಟಿಗೆ ಹೋದಾಗ ಅಥವಾ ನನಗೆ ಏನಾದ್ರು ಫಂಕ್ಷನ್ಸ್ ಇದ್ದಾಗ ಅವಾಗ ಇದನ್ನು ಯೂಸ್ ಮಾಡ್ತೀನಿ. ಸೊ ನೆಕ್ಸ್ಟ್ ಬಂದು ಹುಡಾ ಬ್ಯೂಟಿದು. ಇದು ತುಂಬ ಜನ ಕೇಳ್ತಿರ್ತೀರಾ ರಮ್ಯಾ ನಿಜವಾಗ್ಲುದಾ ಅಂತ. ಸೊ ಹೌದು, ಇದು ಒರಿಜಿನಲ್ ಹುಡಾ ಬ್ಯೂಟಿನೇ ಇದು. ಯಾಕೆಂದರೆ ಇದು ಲಾಂಗ್ ಬೈರ್ ಇರುತ್ತೆ. ಸೊ ಈ ಥರ ಲಿಪ್ಸ್ಟಿಕ್ಸ್ ಎಲ್ಲ ನಾನು ಸ್ವಲ್ಪ ಅಮೌಂಟ್ ನಾನು ಸ್ಪೆಂಡ್ ಮಾಡಬೇಕು ಅಂತ ಅಂದಾಗ ಚೆನ್ನಾಗಿರೋದಕ್ಕೆ ತೊಗೋತೀನಿ. ಒಂದೊಂದ್ಸರಿ ನನಗೆ ಲಾರಿಯಲ್ ಎಲ್ಲ ಓಕೆ ಮಿಡಲ್ ರೇಂಜಲ್ಲಿ ಇದೆ. ಲಾರಿಯಲ್ ಸ್ವಲ್ಪ ಜಾಸ್ತಿ ಶೇಡ್ಸ್ ಇಟ್ಕೊಂಡಿರ್ತೀನಿ, ಇದೆಲ್ಲ 1-2 ಇಟ್ಕೊಂಡಿರ್ತೀನಿ. ಸೊ ಇದು ಶೇಡ್ ಬಂದು 2802 ಬೇಬಿ ಡಾಲ್ ಅಂತ. ಇದು ಕೂಡ ಅಷ್ಟೇ ಪಿಂಕ್, ತುಂಬ ಬ್ರೈಟ್ ಆಗು ಬರಲ್ಲ, ತುಂಬ ಲೈಟ್ ಆಗು ಬರಲ್ಲ, ಒಂದು ಪಿಂಕ್ ಇದೆ. ಸೊ ನಂಗೆ ತುಂಬ ಇಷ್ಟ ಆಗುತ್ತೆ ಪರ್ಸ್ನಲಿ ಇದು ಕೂಡ. ಸೊ ಇದು ನಾನು ಟ್ರಾವೆಲ್ ಮಾಡ್ಬೇಕಾರೆಲ್ಲ ಜಾಸ್ತಿ ಯೂಸ್ ಮಾಡೋದೇ ಇದು. ಬೇರೆ ಏನು ತೊಗೊಂಡೋಗಲ್ಲ ನಾನು. ಲಿಪ್ಸ್ಟಿಕ್ಸ್ ಎಲ್ಲ 4-5 ಶೇಡ್ಸು ಅದೆಲ್ಲ ಎತ್ಕೊಂಡೋಗೋದು ಅಪರೂಪ. ನನ್ನಷ್ಟು ಇದ್ದೇ ಇಲ್ಲ ನನಗೆ, ಒಂದೊಂದೇ ನಾನು ಯಾವಾಗ ತೊಗೊಂಡೋಗೋದು. ಮತ್ತು ಇನ್ನೊಂದು ನಾನು ಸೋಮಾರಿತನ ಏನು ಮಾಡೋದು ಅಂದರೆ, ಒಂದು ಲಿಪ್ಸ್ಟಿಕ್ ಹಾಕ್ಕೊಂಡಿರ್ತೀನಿ ಅಂದ್ಕೊಳ್ಳಿ, ನಾನು ಬ್ಯಾಗಲ್ಲಿ ಇಟ್ಕೊಂಡು ಮತ್ತೆ ರೀಅಪ್ಲಿಕೇಶನ್ ಅಥವಾ ರೀಅಪ್ಲೈ ಮಾಡೋದಂತೂ ಅದು ಕೂಡ ನಾನು ಹಿಸ್ಟ್ರಿಲ್ಲ ಇಲ್ಲ. ನಾನು ಅದು ಮಾಡೋದಿಲ್ಲ. ಒಂದ್ಸರಿ ಹಾಕೊಂಡೋದ್ರೆ ಮುಗೀತು, ಅದು ತಿಂದು ಹೋಗಿದ್ರು ಕೂಡ ನಾನು ಮತ್ತೆ ಹಾಕ್ಕೊಳ್ಳಲ್ಲ. ಸೊ ಇದು ನಂದು. ಸೊ ನೆಕ್ಸ್ಟ್ ಅದಾದಮೇಲೆ ಫ್ರೆಂಡ್ಸ್, ನಮಗೆ ಒಂದು ಅಫೋರ್ಡಬಲ್ ಪ್ರೈಸಲ್ಲಿ ಬೇಕು, ತುಂಬ ಚೆನ್ನಾಗಿರಬೇಕು ಲಿಕ್ವಿಡ್ ಲಿಪ್ಸ್ಟಿಕ್ ಅಂದರೆ ಸ್ವಿಸ್ ಬ್ಯೂಟಿದು. ಸೊ ಇದು ಕೂಡ ನಾನು ವಿಡಿಯೋ ಮಾಡಿದೆ ಅನಿಸುತ್ತೆ ನಿಮಗೆ. ಸೊ ನನಗೆ ತುಂಬ ಇಷ್ಟ ಇದು. ತುಂಬ ಅಂದರೆ ತುಂಬ ಟೈಮ್ವರೆಗೆ ಇರುತ್ತೆ ಆಯಿತಾ. ಈ ಪ್ರೈಸ್ ರೇಂಜಲ್ಲಿ ಇಷ್ಟು ಟೈಮ್ವರೆಗೆ ಇಷ್ಟು ಒಂದು ಒಳ್ಳೆ ಫಿನಿಶು ನಂಗೆ ತುಂಬ ಇಷ್ಟ ಆಗುತ್ತೆ ಲಿಪ್ಸ್ಟಿಕ್ಕು. ಇದರಲ್ಲಿ ಶೇಡ್ಸು ಕೂಡ ಅಷ್ಟೇ ತುಂಬ ವೆರೈಟೀಸ್ ಸಿಗುತ್ತೆ. ಸೊ ಇವಾಗ ನನಗೆ ಫೇವ್ರೇಟ್ ಆಗಿರೋದು ಇದೊಂಥರ ಶೇಡ್ ನಂಬರ್ ಇಲ್ಲ ಇಲ್ಲಿ. ಸೊ ಇದೆ 30. ಸೊ ವೈನ್ ಮೀ ಒಂಥರ ವೈನ್ ಕಲರು, ತುಂಬ ಚೆನ್ನಾಗಿದೆ ಇದು. ಸೊ ಇದು ನನ್ನ ಇವಾಗ ಟಾಪ್ 5 ಫೇವ್ರೇಟ್ಸು. ರೀಸೆಂಟಾಗಿ ನಾನು ತುಂಬ ಯೂಸ್ ಮಾಡ್ತೀರಂತ
ಇದು ನನ್ನ ಟಾಪ್ 5 ಲಿಪ್ಸ್ಟಿಕ್ಸು. ಇದು ತುಂಬ ರೀಸೆಂಟಾಗಿ ಯೂಸ್ ಮಾಡ್ತಿರೋಂಥ ಲಿಪ್ಸ್ಟಿಕ್ಸ್ ಅಂತ ಹೇಳ್ಬೋದು. ಯಾಕೆಂದರೆ ನಾನು ಒಂದೊಂದ್ಸರಿ ಬ್ಯೂಟಿ ಟಿಪ್ಸ್ ಆಗಿರ್ಬೋದು, ಕೆಲವೊಂದು ನನ್ನ ಪ್ರಾಡಕ್ಟ್ಸ್ ಹೇಳಿದಾಗ ನಿಮ್ಗೆ ತುಂಬ ಇಷ್ಟ ಆಗುತ್ತೆ. ಇದು ಯಾವುದೇ ರೀತಿಯಾದ ಕೊಲಾಬ್ರೇಷನ್ ಏನೂ ಅಲ್ಲ, ನನ್ನ ಪರ್ಸ್ನಲ್ಲು ನನಗೆ ಇಷ್ಟ ಆಗಿರೋಂಥ ಪ್ರಾಡಕ್ಟ್ಸ್ ಇದು. ಸೊ ಅದಾದಮೇಲೆ ಒಂದು ಕ್ವೆಶನ್ ನನಗೆ ಥೈರಾಯ್ಡ್ದು ರಿಪೀಟೆಡ್ಲಿ ಬರೋದು, ನಾನು ಎಷ್ಟೊಂದು ಸರಿ ಆನ್ಸರ್ ಮಾಡಿದ್ದೀನಿ. ಸೊ ಫ್ರೆಂಡ್ಸ್, ಹೌದು, ನನಗೆ ಅಜ್ಜನ್ ಪ್ರೆಗ್ನೆನ್ಸಿಲಿ ಬಂದಿದ್ದು, ಮತ್ತು ತುಂಬ ಜಾಸ್ತಿ ಆಗಿಲ್ಲ, ಕಮ್ಮಿನೇ ಇರೋದು. ಸೊ 25 ತೊಗೊಳೋದು ಅದು ಟ್ಯಾಬ್ಲೆಟು ನಾನು ತುಂಬ ಸರಿ ಹೇಳಿದ್ದೀನಿ. ಅದು ಬಿಟ್ಟರೆ ನನಗೆ ಹೇರ್ ಫಾಲ್ ಆಗಿರ್ಬೋದು, ಮುಖದ ಮೇಲೆ ಕೂದಲಾಗಿರ್ಬೋದು, ಸೊ ಆ ಥರದ್ದೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ಮತ್ತು ನನಗೆ ಯಾವಾಗಲೂ ಜಾಸ್ತಿ ಆಗಿ ನಾನು ಬೇರೆ ಟ್ಯಾಬ್ಲೆಟ್ಸು ಜಾಸ್ತಿನೂ ತೊಗೊಂಡಿಲ್ಲ ಆ ಥರ. ಸೊ ಅಷ್ಟೇ, ಅದು ಬಿಟ್ಟರೆ ಏನೇನು ಅದರಿಂದ ನನಗೆ ಏನೂ ಪ್ರಾಬ್ಲಮ್ ಆಗ್ತಿದೆ ಅಂತ ಏನೂ ಇಲ್ಲ. ಸೊ ನೆಕ್ಸ್ಟು ಬಂದರೆ ರಮ್ಯಾ, ನೀವು ಅದೇ ಇನ್ನು ಸೆಕೆಂಡ್ ಬೇಬಿ ಏನು ಥಿಂಕ್ ಮಾಡಿಲ್ಲ, ಏನು ಆಪ್ರೇಷನ್ ಮಾಡಿಸ್ಕೊಂಡಿದ್ದೀರಾ, ಹೆಂಗೆ ಫ್ಯಾಮಿಲಿ ಪ್ಲ್ಯಾನಿಂಗ್ ಅಂತೆಲ್ಲ. ಸೊ ಆಪ್ರೇಷನ್ ಅಂತೆಲ್ಲ ಏನೂ ಮಾಡಿಸ್ಕೊಂಡಿಲ್ಲ, ಅದಂತೂ ಹೇಳ್ತಿದ್ದೀನಿ. ಸೊ ಯಾವುದೇ ರೀತಿಯಾದ ಬೇರೆ ಫ್ಯಾಮಿಲಿ ಪ್ಲ್ಯಾನಿಂಗ್ದು ಏನೇನು ಬೇರೆ ಏನಿದೆ ಆ ಥರದ್ದೆಲ್ಲ ಏನಿಲ್ಲ. ಸೊ ನಾನು ಯಾವಾಗ್ಲೂ ನಂಬೋದು ನನಗೆ ಪೀರಿಯಡ್ಸ್ ಕರೆಕ್ಟಾಗಿದೆ. ಸೊ ನನಗೆ 28 to 30 ಡೇಸ್ ಪೀರಿಯಡ್ಸ್ ಕರೆಕ್ಟ್ ಆಗಿದೆ. ಸೊ ಡಾಕ್ಟರ್ ಹೇಳಿದ್ದಾರೆ. ಸೊ ನನಗೆ ಗೊತ್ತಾಗುತ್ತೆ ಓವ್ಯುಲೇಷನ್ ಪೀರಿಯಡ್ ಯಾವಾಗ ಇರುತ್ತೆ ಅಂತ. 8 to 16 ಡೇಸ್ ಏನಿದೆ. ಸೊ ಅವಾಗ ನಾವು ಸ್ವಲ್ಪ ಹುಷಾರಾಗಿರಬೇಕು. 8 to 16 ಡೇಸ್ ಇದೆ, ನಾನು ತುಂಬ ಸರಿ ಹೇಳಿದ್ದೀನಿ, ವ್ಲಾಗಲ್ಲೂ ವಿಡಿಯೋ ಸಪ್ರೇಟಾಗಿ ಕೂಡ ಮಾಡಿದ್ದೀನಿ, ಅದು ನೀವು ನೋಡಿದ್ರೆ ಸಿಗುತ್ತೆ. ಅವಾಗ ಸ್ವಲ್ಪ ಹುಷಾರಾಗಿದ್ದರೆ ಸಾಕು. ಬಟ್ ನಿಮ್ಗೆ ಏನಾದ್ರು ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗಿದ್ದರೆ ಅವಾಗ ನೀವು ಡಾಕ್ಟರ್ ಕನ್ಸಲ್ಟ್ ಮಾಡಿ ನೀವು ತೊಗೋಬೇಕಾಗುತ್ತೆ. ಅದು ಬಿಟ್ಟರೆ ಇದಿಷ್ಟೇ ನಾನು ಫ್ಯಾಮಿಲಿ ಪ್ಲಾನಿಂಗ್ ಸದ್ಯಕ್ಕೆ ಮಾಡ್ತಿರೋದು. ಅದು ಬಿಟ್ಟರೆ ಬೇರೆ ಎಕ್ಸ್ಟ್ರಾ ಹಾಕ್ಸ್ಕೊಂಡಿರೋದಾಗಲಿ ಆಪ್ರೇಷನ್ ಆಗಲಿ ಆ ಥರದ್ದೆಲ್ಲ ಏನೂ ಮಾಡಿಸ್ಕೊಂಡಿಲ್ಲ. ಸೊ ಇದು ಇನ್ಫಾರ್ಮೇಷನ್ ಕೊಡಬೇಕಿತ್ತು. ಸದ್ಯಕ್ಕಂತೂ ಸೆಕೆಂಡ್ ಬೇಬಿ ಪ್ಲ್ಯಾನ್ ಎಲ್ಲ ಇಲ್ಲ, ಬಟ್ ಆಪ್ರೇಷನ್ ಕೂಡ ನಾನು ಮಾಡಿಸ್ಕೊಂಡಿಲ್ಲ. ಇದು ತುಂಬ ಕ್ವೆಶನ್ ನನಗೆ ಬರ್ತಾಯಿತ್ತು, ರಮ್ಯಾ ನಂಗೆ ಆಪ್ರೇಷನ್ ಮಾಡಿಸ್ಕೊಂಡ್ಬಿಟ್ಟಿದ್ದೀರಾ, ಹೆಂಗೆ ಏನು, ಅಥವಾ ಹೆಂಗೆ ನೀವು ಫ್ಯಾಮಿಲಿ ಪ್ಲ್ಯಾನಿಂಗಲ್ಲಿದ್ದೀರಾ, ಯಾವ ಥರ ಏನು ಫಾಲೋ ಮಾಡ್ತಿದ್ದೀರಾ, ಯಾವ ಥರ ಮೆಥಡ್ ಫಾಲೋ ಮಾಡ್ತಿದ್ದೀರಾ ಅಂತ. ಸೊ ನಿಮಗೂ ಏನಾದರೂ ಆ ಥರ ಇದ್ದರೆ, ಆಪ್ರೇಷನ್ ಮಾಡಿಸ್ಕೊಳ್ಳೋಕೆ ಎಷ್ಟೊಂದು ಜನಕ್ಕೆ ಇಷ್ಟ ಇರಲ್ಲ, ಅಥವಾ ಇವಾಗ ಸದ್ಯಕ್ಕೆ ಬೇಡ ಅಂತ ಎಷ್ಟೊಂದು ಜನ ಇರ್ತೀರ. ಸೊ ಡಾಕ್ಟರ್ನ ಕನ್ಸಲ್ಟ್ ಮಾಡಿ, ಅಥವಾ ನಿಮ್ಮದು ಪೀರಿಯಡ್ಸ್ ಎಲ್ಲ ರೆಗ್ಯುಲರ್ ಆಗಿದ್ದರೆ ನಿಮಗೆ ಗೊತ್ತಾಗುತ್ತೆ. ಸೊ ಆ ಥರ ಫಾಲೋ ಮಾಡ್ಕೊಂಡು ಹೋದರೆ ಆಯಿತು. ನಾನು ವಿಡಿಯೋ ಕೂಡ ಮಾಡಿದ್ದೀನಿ ಅದ್ರ ಬಗ್ಗೆ. ಸೊ ಹೋಗಿ ನೀವು ನೋಡಿ, ನಾನು ಪದೇ ಹೇಳೋಕ್ಕೆ ಇಷ್ಟಪಡಲ್ಲ. ಸೊ ವಿಡಿಯೋ ಇದೆ, ಹೋಗಿ ನೋಡಿ. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಮಸ್ಕಾರ.